ಹಲೋ, ನಮಸ್ಕಾರ ಎಲ್ರಿಗೂ. ಬನ್ನಿ ಮಟನ್ ಸಾರು ಮಾಡೋದು ಹೆಂಗಂತ ನೋಡೋಣ. ಇವತ್ತು ಸಖತ್ತಾಗಿ ಮಟನ್ ಸಾರು ಮಾಡಿದ್ದೀವಿ. ಇವತ್ತು ನೀವು ಮನೆ ತಗೊಂಡು ಬಂದು ಮಾಡಿರಿ, ಮಸ್ತಾಗಿರುತ್ತೆ. ಸಿಂಪಲಾಗಿ ಹೇಳಿಕೊಡ್ತೀವಿ ನಾವು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಏನಿರಲ್ಲ. ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಕೊಬ್ಬರಿ ಹೆರ್ಚ್ಬೇಕು. ಮತ್ತು ಇದನ್ನೆಲ್ಲ ಮಿಕ್ಕಿದ್ನೆಲ್ಲ ಕಟ್ ಮಾಡ್ಕೊಳ್ರಿ. ಒಂದೆರಡು ಟೊಮೊಟೊ, 2 ಉಳ್ಳಾಗಡ್ಡಿ, 10-15 ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಇಟ್ಕೊಳ್ರಿ. ಕಟ್ ಮಾಡ್ಕೊಂಡು ಕಡಾಯಿದಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಉರಿಬೇಕು. ಅದನ್ನ ಕಂದು ಬಣ್ಣ ಬರೋ ಥರ ಫಸ್ಟ್ ಕೊಬ್ಬರಿ ಹುರ್ಕೊಳ್ರಿ. ನೋಡಿ, ಸ್ವಲ್ಪ ಕಂದು ಬಂತು ಬರ್ತಿದ್ದಂಗೆ ಅದನ್ನು ಒಂದು ಪ್ಲೇಟಿಗೆ ತೆಗೆದುಬಿಡ್ರಿ. ಅದೇ ಕಡಾಯಿಗೆ ಉಳ್ಳಾಗಡ್ಡಿ ಹಾಕ್ರಿ, ಈರುಳ್ಳಿ, ಅದನ್ನು ಕಂದು ಬಣ್ಣ ಬರೋ ಥರ ಸ್ವಲ್ಪ ತಿರ್ಸ್ಕೊಳ್ರಿ. ಅದಾಗ್ತಿದ್ದಂಗೆ ಅದಕ್ಕೊಂದು ಸ್ವಲ್ಪ ಬೆಳ್ಳುಳ್ಳಿ ಸುಲ್ಲಿಟ್ಕೊಂಡಿದ್ರಲ್ಲ, ಆ ಬೆಳ್ಳುಳ್ಳಿ ಹಾಕ್ಬಿಟ್ರಿ. ಅದಾಗ್ತಿದ್ದಂಗೆ ತೆಗೆದು ಅದಕ್ಕೆ ಟೊಮೆಟೊ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ರಿ. ಟೊಮೆಟೊ ಅದು ನೆಕ್ಸ್ಟ್ ಮಿಕ್ಸಿಗೆ ಹಾಕ್ಬೇಕು. ಅದನ್ನು ನೋಡಿ, ಮಟನ್ ತೊಳೆದು ಇಟ್ಕೊಂಡಿದ್ದೀವಿ. ಮಸ್ತಾಗಿತ್ತು ಮಟನ್. ಇನ್ನು ರೆಡಿ ಆಗುತ್ತೆ. ಕುಕ್ಕರಲ್ಲಿ ಮಾಡಬೇಕು, ಯಾಕೆಂದರೆ ವಿಜಿಲ್ ಹೊಡಿಸ್ಬೇಕಲ್ಲ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ರಿ, ಬೇಕಾದಷ್ಟು ಎಣ್ಣೆ ಕಾಯ್ತಿದ್ದಂಗೆ ತೊಳೆದಿರೋ ಮಟನ್ ಹಾಕಿಬಿಟ್ರೆ ಮಸ್ತಾಗುತ್ತೆ ನೋಡ. ನೋಡಿರಿ ಎಣ್ಣೆ ಹೆಂಗೆ ಕುದೀತೈತೆ. ಮಟನ್ ಹಾಕಿ ಒಂದು 5 ನಿಮಿಷ ಕುದಿಬೇಕು ಎಣ್ಣೆಲೆ. ತಿರುಗಿಸ್ಬಿಟ್ಟು ಹಂಗೆ ಬಿಡ್ರಿ. ಒಂದು 5 ನಿಮಿಷ ಎಣ್ಣೆಲೆ ಕುದಿಬೇಕು. ಅದು ನೀರೆಲ್ಲ ಬಿಡುತ್ತಾ. ಅದಾಗ್ತಿದ್ದಂಗೆ ಅದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ರಿ, ಬೇಕಾದಷ್ಟು. ಸ್ವಲ್ಪ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಹಾಕ್ರಿ, ಒಳ್ಳೆ ಕಲರ್ ಬರುತ್ತೆ, ಮಸ್ತಾಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ರಿ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ರೆಡಿ ಮಾಡಿದ್ರೆ ಓಕೆ, ಅಂಗಡೀಲಿ ತಂದ್ರೆ ಓಕೆ. ಹಾಕ್ಬಿಟ್ಟು ತಿರುಗಿಸ್ರಿ. ನೋಡಿ ಹೆಂಗೈತಂತ. ಬಾಯಲ್ಲಿ ಹಂಗೆ ನೀರು ಬರಬೇಕು, ಜುಳು ಜುಳು ಅಂತ. ನೋಡ್ತಾ ಇದ್ರೇ ಇನ್ನು ತಿಂದ್ರೆ ಹೆಂಗಿರುತ್ತೆ ನೋಡ್ರಿ, ಹೆಂಗಾಗೈತೆ ಅಂತ. ಸಖತ್ತಾಗಿರುತ್ತೆ. ನೀವು ಮಾಡ್ಕೊಂಡು ತಿನ್ನಿರಿ. ಫ್ರೈ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ನಾವು ಮುದ್ದೆ ಮಾಡಿದ್ವಿ, ಅದಕ್ಕೆ ಸಾಂಬಾರು ಬೇಕಾದ, ಅದಕ್ಕೆ ಸಾಂಬಾರು ಮಾಡಿದ್ದೀವಿ. ನೋಡ್ರಿ ಹೆಂಗೆ ಕುದೀತೈತೆ. ಕುದೀತಿದ್ದಂಗೆ ತಿರ್ಸ್ಕೊಂಡು ರುಬ್ಬಿರೋ ಮಸಾಲೆ ಹಾಕಿಬಿಡ್ರಿ. ಈರುಳ್ಳಿ, ಟೊಮೆಟೊ, ಕೊಬ್ಬರಿ, ಬೆಳ್ಳುಳ್ಳಿ ಇಷ್ಟೇ, ಜಾಸ್ತಿ ಏನಿಲ್ಲ ಅದರಲ್ಲಿ. ಇಷ್ಟೇ ಹಾಕಿ ಮಾಡಿರಿ, ಮಸ್ತಾಗುತ್ತೆ. ಮಸಾಲೆ ಹಾಕ್ತಿದ್ದಂಗೆ ಒಂದು ಸ್ವಲ್ಪ ನೀರು ಹಾಕೊಂಬಿಟ್ರಿ. ನಿಮ್ಗೆ ಎಷ್ಟು ಬೇಕಷ್ಟು, ಒಂದೇ ಸಲ ನೀರು, ಆಮೇಲೆ ಹಾಕೋಕ್ಕಾಗಲ್ಲ. ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ಹಾಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಮಸಾಲ, ಮಟನ್ ಮಸಾಲ ಇದನ್ನು ಹಾಕಿ ವಿಜಿಲ್ ಒಂದು 4-5 ವಿಜಿಲ್ ಹೊಡಿಸಿಬಿಡ್ರಿ, ಸಾಕು. ಕರೆಕ್ಟಾಗಿ ಬಂದಿರುತ್ತೆ. ನೋಡಿರಿ ಇವಾಗ ಹೆಂಗೆ ಬಂದಿರುತ್ತಂತ. ರೆಡಿ ಆಯ್ತೆಲ್ಲ. ನೋಡಿ ಹೆಂಗಿದೆ ಕಲರ. ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ ಇದು. ನೋಡು, ಈ ಕಡೆ ಮುದ್ದೆ ರೆಡಿಯಾಗಿದೆ. ಬ್ಯಾಟಿಂಗ್ ಸ್ಟಾರ್ಟ್. ತಿಂತಾಯಿದ್ರೆ ಸ್ವರ್ಗ. ಮುದ್ದೆನ ಸ್ವಲ್ಪ ತೆಗ್ದು ಮಾಡಿಬಿಟ್ಟು ಅದರೊಳಗೆ ಸಾಂಬಾರು ಹಾಕೊಂಡು ತಿನ್ನಿರಿ, ಇನ್ನೂ ಮಸ್ತಾಗಿರುತ್ತೆ. ಸೈಡಿಗೆ ಪೀಸ್ ಹಾಕಿಬಿಟ್ಟು ಮುದ್ದೆ ಒಳಗಡೆ ಸಾಂಬಾರು ಹಾಕ್ಬಿಡ್ರಿ. ಅದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣು ಜೊತೆ ಸ್ವಲ್ಪ ತುಪ್ಪನ ಹಾಕೊಂಬಿಡ್ರಿ, ಇನ್ನೂ ಮಸ್ತಾಗಿರುತ್ತೆ ತಿನ್ನೋಕೆ. ನೋಡಿರಿ ಹೆಂಗೈತಂತ. ನೀವು ಮನೇಲಿ ಟ್ರೈ ಮಾಡಿರಿ. ಓಕೆ ಬಾಯ್, ಸಿಗೋಣ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ.